ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಿಜೆಪಿ ಅವ್ರು ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದಿಲ್ಲ. ಇನ್ನೊಂದು ಚಾಲ್ತಿಗೆ ಬರದ ದ್ವೇಷ ಮಸೂದೆ ಕಾಯ್ದೆಯ ಆಧಾರದಡಿ ಒಂದು ನೋಟಿಸ್ ನೀಡಿರೋದನ್ನ ನಿನ್ನೆ ಪ್ರಶ್ನೆ ಮಾಡಿದ್ರು ಸುನಿಲ್ ಕುಮಾರ್ ಕಾರಡ್ ಅವರು. ಇವತ್ತು ಕೂಡ ನೀವು ಉತ್ತರ ಕೊಡಬೇಕು ಅಂತ ಬಯಸ್ತಾರೆ. ನಾನು ಕೌನ್ಸಿಲ್ ನಲ್ಲಿ ಇದ್ದೆ, ಇಡೀ ದಿವಸ ಕೌನ್ಸಿಲ್ ಅಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಏನಾಗಿದೆ ಅಂದ್ರೆ BNSS ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ BNSS ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ನಾನು ಆ ರೀತಿ ಬರ್ದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನ ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದ್ರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.